ನಾವೆಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದು ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನದ ಧನ್ಯತಾ ಸಮಾರಂಭ ಮತ್ತು ಸಂಘದ ಸುವರ್ಣ ಮಹೋತ್ಸವ ಸಂಘ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಾರಂಭವಾಗಿ ಸುಮಾರು 55 ವರ್ಷಗಳು ಆಗಿವೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ಸಂಘ ಬಹಳ ಪ್ರಯತ್ನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಇವತ್ತು ಒಂದು ಹಂತಕ್ಕೆ ತಲುಪಿದೆ. ವಿಷಯ ತಮಗೆಲ್ಲ ಗೊತ್ತಿದೆ. ನಾವು ಆಗಾಗ ನಮ್ಮ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕಾದ್ರೆ ನಾವು DC ಆಫೀಸಿಗೆ DDP ಆಫೀಸ್ಗೆ ಕರೆದಾಗ ತಾವೆಲ್ಲರೂ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಇಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅದನ್ನು ಕರ್ನಾಟಕ ಸರ್ಕಾರದ ಗಮನವನ್ನು ತಂದು ಇವತ್ತು ಒಂದು ಹಂತಕ್ಕೆ ಬಂದಿದೆ. ವಿಷಯ ಏನಪ್ಪ ಅಂತಂದ್ರೆ ಇವತ್ತು NPS ರದ್ದತಿ ಕುರಿತಾಗಿ ನಾವು ಭಾಳಷ್ಟು ಮಾತಾಡಿದ್ದೀವಿ. ಆಮೇಲೆ TET ಕುರಿತಾಗಿ ಕೂಡ ಮಳೆ ಬಿದ್ದಾಗಲೂ ಕೂಡ ತಾವು ಮಳೆಯನ್ನು ಲೆಕ್ಕಿಸದೆ ತಾವು ಕೂಡ ಅಲ್ಲಿ ಉಪಸ್ಥಿತರಿದ್ದು ನಮ್ಮ ಶಿಕ್ಷಕರ ಅಳಲನ್ನು ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ತಾವೆಲ್ಲನಪ್ಪ ಅಂತಂದ್ರೆ ಸರ್ಕಾರದ ಗಮನ ಸೆಳೆಯುವಲ್ಲಿ ನಮ್ಮ ಸ್ನೇಹಿತರು ತಾವೆಲ್ಲರೂ ಏನಪ್ಪ ಅಂತಂದ್ರೆ ಬಹಳಷ್ಟು ಗಮನವನ್ನು ಹರಿಸಿದಿರಿ. ಕೂಡ ಸರ್ಕಾರ ಈಗ ನಮ್ಮ ಬೇಡಿಕೆಗಳು ಏನು ಭಾಳ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರ ಈಗಾಗಲೇ ಏನಪ್ಪ ಅಂತಂದ್ರೆ ಪರಿಹಾರಕ್ಕೆ ಬಂದಿವೆ. ಅವು ಅದರಲ್ಲಿ ಯಾವುದಪ್ಪ ಅಂತಂದ್ರೆ ನಮ್ಮಲ್ಲಿ PST ಅಂಥೇಳಿ ನಾವು ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1ರಿಂದ 7ನೇ ವರ್ಗದ ತರಗತಿ ಕಲಿಸುವಂಥ ಶಿಕ್ಷಕರನ್ನಾಗಿ ನಮಗೆ ನೇಮಕಾತಿ ಮಾಡುವಾಗ ನೇಮಕಾತಿ ಮಾಡಿಕೊಂಡಿತ್ತು. ತಾವು ಕೂಡ ಕಲಿಯುವಾಗ 1ರಿಂದ 7ನೇ ವರ್ಗದ ಶಿಕ್ಷಕರೇ ನಾವು ಪಾಠ ಬೋಧನೆ ಮಾಡ್ತಾ ಇದ್ವಿ. ಬಟ್ ಈಗೇನ ಮಾಡಿದ್ರಪ್ಪ ಅಂತಂದ್ರೆ 2017ರಲ್ಲಿ PST ಶಿಕ್ಷಕರು ಮತ್ತು GPT ಶಿಕ್ಷಕರು ಅಂಥೇಳಿ ವೃಂದ ಮತ್ತು ನೇಮಕಾತಿ ಅಂದರೆ C&I ರೂಲನ್ನು ಬದಲಾವಣೆ ಮಾಡಿದ್ದಾರೆ. ಆ 1ರಿಂದ 7 ಶಿಕ್ಷಕರನ್ನು ತೆಗೆದು 1ರಿಂದ 5 ಮಾಡಿದರು. ಅಂದ್ರೆ ನಮಗೆ ಡಿಮೋಟ್ ಮಾಡಿದ್ದಾರೆ. ಅವರು ಅಂದ್ರೆ ಪ್ರಮೋಷನ್ ಮಾಡೋದು ಬಿಟ್ಟು ಡಿಮೋಟ್ ಮಾಡಿದರು. ನಮ್ಮಲ್ಲಿ ಸೇವಾನಿರತ ಪದವೀಧರ ಶಿಕ್ಷಕರಿದ್ದಾರೆ. BSc B.Ed ಇದ್ದಾರೆ, MA B.Ed ಇದ್ದಾರೆ, MSc B.Ed ಇದ್ದಾರೆ. ಅರ್ಹ ಪದವೀಧರರು ನಮ್ಮಲ್ಲಿ ನಾವು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಿರ್ಬೇಕಾದ್ರೆ 2017ರಲ್ಲಿ C&I ರೂಲನ್ನು ಬದಲಾವಣೆ ಮಾಡಿ ನಮ್ಮ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ರೀತಿಯ ಅವಮಾನ ಅಂದರೆ ಅವರು ಡಿ ಪ್ರಮೋಟನ್ನು ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬರ್ತಿರ್ಬೇಕಾದ್ರೆ ಇವಾಗೇನಪ್ಪ ಅಂತಂದ್ರೆ ದಿನಾಂಕ 4/9/2022 ನಮ್ಮ ಸಂಘದ ಮನವಿ ಮೇರೆಗೆ ವಿನಂತಿ ಮೇರೆಗೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ 1ರಿಂದ 5 ಏನು PST ಶಿಕ್ಷಕರಂತೆ ನಾಮಕರಣ ಮಾಡಿದರು ಅದನ್ನು ತೆಗೆದು 1ರಿಂದ 7ನೇ ವರ್ಗದ ಶಿಕ್ಷಕರಂತೇಳಿ ಮತ್ತೆ ಮರು ನಾಮಕರಣ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಅದು ಅಧಿಸೂಚನೆಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಈಗ ನಾವು C&R ರೂಲನ್ನು ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಇನ್ನೇನಪ್ಪ ಅಂತಂದ್ರೆ ಸಹಶಿಕ್ಷಕರ ಹುದ್ದೆಯಿಂದ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲೆಗಳಿಗೆ ನಮ್ಗೆ ಬಡ್ತಿ ಕೊಡ್ಬೇಕ್ರಿ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಇವತ್ತು ನೇಮಕಾತಿ ಆದ್ನಂದ್ರೆ ಇವತ್ತು ನಾವು ಹೆಡ್ ಮಾಸ್ಟರ್ ಅಷ್ಟು ಆಗಿ ನಾವು ನಿವೃತ್ತಿ ಹೊಂದ್ತೀವ್ರಿ. ಆದ್ರೆ ಒಬ್ಬ ತಲಾಟಿ ಅಂಥೇಳಿ ಬೇರೆ ಇಲಾಖೆಗಳಲ್ಲಿ ತಲಾಟಿ ಅಂಥೇಳಿ ನೇಮಕಾತಿ ಆದವರು ಅಸಿಸ್ಟೆಂಟ್ ಕಮಿಷನರ್ವರೆಗೂ ಕೂಡ ಅವರು ಪ್ರಮೋಷನ್ ಆಗಿ ಹೋಗ್ತಾರೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಬರೇ ಒಂದು 2 ಪ್ರಮೋಷನ್, ಒಂದು ಮುಖ್ಯೋಪಾಧ್ಯಾಯ, ಇನ್ನೊಂದು ಹಿರಿಯ ಮುಖ್ಯೋಪಾಧ್ಯಾಯ. ಇಷ್ಟು ಕೊಡಬೇಕಾದ್ರೆ ಏನಪ್ಪ ಅಂತಂದ್ರೆ ಇವರು ನಮ್ಮಲ್ಲಿ ತಾರತಮ್ಯ ನಡೀತಾ ಇದೆ. ಈಗೇನಪ್ಪ ಅಂತಂದ್ರೆ ಅದನ್ನು ಹಿರಿಯ ಮುಖ್ಯೋಪಾಧ್ಯಾಯರು ಮೊನ್ನೆ ಕೊಟ್ಟಿದ್ದಾರೆ. ಈಗ ಮತ್ತೆ ಸಹಶಿಕ್ಷಕರಿಂದ ಮುಖ್ಯೋಪಾಧ್ಯಾಯ ಹುದ್ದೆ ಕೊಡಬೇಕಾಗಿದೆ. ಅದು ಕೂಡ ಏನಪ್ಪ ಅಂತಂದ್ರೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇನ್ನು ದೈಹಿಕ ಶಿಕ್ಷಕರ CPED ಆಗಿ ದೈಹಿಕ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ಬೇಕಾದ್ರೆ ಸರ್ಕಾರನೇ ಅವರಿಗೆ 1 ವರ್ಷ ಅವಾಗ 1 ವರ್ಷ ಏನಪ್ಪ ಅಂತಂದ್ರೆ ಸರ್ಕಾರನೇ ಅವ್ರಿಗೆ ವೇತನ ಕೊಟ್ಟು ವೇತನ ಸಹಿತವಾಗಿ ಏನಪ್ಪ ಅಂತಂದ್ರೆ BPED ಅಂತೇಳಿ ಪದವಿಯನ್ನು ತಗೊಂಡ್ರೆ BPED ಆದಂಥ ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಗ್ರೇಡ್ 1 ಹೈಸ್ಕೂಲ್ಗೆ ಪ್ರಮೋಷನ್ ಕೊಡಬೇಕು ಅಂತೇಳಿ ಬಂದ ಮೇಲೆ ಅದನ್ನು ಕೂಡ ಈಗ ನಮ್ಮ ಸಂಘದ ಪ್ರಯತ್ನದಿಂದ ಏನಪ್ಪ ಅಂತಂದ್ರೆ ಗ್ರೇಡ್ 1 ಶಿಕ್ಷಕರು ಅಂತೇಳಿ ಮೊನ್ನೆ ಕೂಡ DDP ಆಫೀಸಲ್ಲಿ ನಮ್ಮನ್ನು ಪ್ರಮೋಷನನ್ನು ಕೊಟ್ಟಿದ್ದಾರೆ ಸರ್. ಆಮೇಲೆ ಶಿಕ್ಷಕರಿಗೆ ಎರಡು 2005ಕ್ಕಿಂತ ಮುಂಚೆ ಏನು ನೇಮಕಾತಿಯಾದಂಥ ಶಿಕ್ಷಕರಿಗೆ NPS ಅನ್ನುವಂತಹ ಯೋಜನೆ ಜಾರಿಗೆ ಬಂತ್ರಿ. ಅದಕ್ಕಿಂತ 2005ಕ್ಕೂ ಮುಂಚೆ ನೇಮಕಾತಿಯಾದಂಥ ಏನು ಶಿಕ್ಷಕರು ಅದಾರಲ್ಲ ಅವರಿಗೆ NPS ಜಾರಿ ಮಾಡಿಬಿಟ್ಟಿದ್ದಾರೆ ಅವರು. ಆ್ಯಕ್ಚುಲಿ NPS ನಮ್ಮ ರಾಜ್ಯದಲ್ಲಿ
ಜಾರಿಯಾಗಿದ್ದು 2007ರ ನಂತರ ರೀ. 7ರ ನಂತರ ಆದರೂ ಕೂಡ ಎನ್ ಪಿ ಎಸ್ ಅನ್ನುವಂಥ ನ್ಯೂ ಪೆನ್ಷನ್ ಸ್ಕೀಮ್ ರೀ. ಈ ನ್ಯೂ ಪೆನ್ಷನ್ ಸ್ಕೀಮ್ದಲ್ಲಿ ನಮ್ಮ ಶಿಕ್ಷಕರಿಗೆ ಒಂದು ಮಾರಕವಾದಂತಹ ಇದೊಂದು ಆದೇಶಗಳು, ಇದೊಂದು ಯೋಜನೆ ರೀ. ಯಾಕಂತಂದ್ರೆ ನಿವೃತ್ತಿಗೆ 60 ವರ್ಷ ನಾವು ಆದಮೇಲೆ ಇವತ್ತು 60 ವರ್ಷ ಆದಂತಹ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಶೋಷಣೆ ಆಗ್ತದೆ. ಇವತ್ತು ಎಷ್ಟೇ ದೊಡ್ಡ ಮಕ್ಕಳಿದ್ರು ಕೂಡ, ಎಷ್ಟೇ ದೊಡ್ಡ ಆಫೀಸರ್ ಇದ್ರೂ ಕೂಡ ಅವರು ಬೇರೆ ಕಡೆನೇ ವಾಸಿಸ್ತಾ ಇದ್ದಾರೆ, ಬೇರೆ ಕಡೆನೇ ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಉಪಜೀವನಕ್ಕಾಗಿ ಏನಪ್ಪ ಅಂತಂದ್ರೆ ಪೆನ್ಷನ್ ಇರ್ಲಾರ್ದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗ ಒಬ್ಬ NPS ನೌಕರ ತೀರ್ಕೊಂಡಪ್ಪ ಅಂತಂದ್ರೆ ಅವ್ರ ಫ್ಯಾಮಿಲಿಗೆ ಪೆನ್ಷನ್ ಇಲ್ರಿ. ಅವ್ರು ಇಡಗಂಟು ಅಂತೇಳಿ ಇಟ್ಕೋತಾರ. ಆ ಇಡಗಂಟು ಏನಪ್ಪ ಅಂತಂದ್ರೆ ಎಷ್ಟಂದ್ರೆ ಕೆಲವೊಮ್ಮೆ 1,000 ಬರ್ತದೆ, ಒಮ್ಮೊಮ್ಮೆ ಕೆಲವೊಬ್ಬರು 10,000 ಬರ್ತದೆ, ಕೆಲವೊಂದು 20,000 ಬರ್ತದೆ ರೀ. ಆದರೆ ಪೆನ್ಷನ್ ಇರ್ಲಾರ್ದಕ್ಕೆ ಬಹಳಷ್ಟು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ. ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ NPS ಅನ್ನು ತೆಗೆದುಹಾಕಿ OPS ಜಾರಿಗೆ ತರಬೇಕಂತೇಳಿ ಈ ಕರ್ನಾಟಕ ಘನ ಸರ್ಕಾರದ ಏನು ಸರ್ಕಾರ, ಇದು ಚುನಾವಣೆ ಪೂರ್ವದಲ್ಲಿ ನಾವು ಸರ್ಕಾರದ ಈಗೇನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಅವರ ಒಂದು ಜನಪ್ರತಿನಿಧಿ, ಅವರ ಒಂದು ಅಧ್ಯಕ್ಷರಿಗೆ ಇದ್ದಂಥ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅವ್ರದ್ದು ಪ್ರಣಾಳಿಕೆ ಒಳಗೆ NPS ಅನ್ನು ನಮ್ಮ ಸರ್ಕಾರ ಬಂದರೆ NPS ಅನ್ನು ನಾವು ತೆಗೆದು OPS ಅನ್ನು ಅಳವಡಿಸ್ಕೊಂತೀವಿ ಅಂತೇಳಿ ಅದನ್ನು ಕೂಡ ಅವರು ಹೇಳಿದರು. ಆವಾಗ ಅದನ್ನು ಕೂಡ ಏನಪ್ಪ ಅಂತಂದ್ರೆ ಸರ್ಕಾರ ಜಾರಿಗೆ ತರಬೇಕಂತೇಳಿ ನಾಳೆ ಸಮಾವೇಶದೊಳಗೆ ಅದನ್ನು ಕೂಡ ನಾವು NPS ಅನ್ನು ಹೊಡೆದೋಡಿಸಿ OPS ಅನ್ನು ಜಾರಿಗೊಳಿಸ್ಬೇಕಂತೇಳಿ ಅದನ್ನು ಕೂಡ ನಮ್ಮ ಒತ್ತಾಯ ಇದೆ ರೀ. ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಇವತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಬೇಡಿಕೆ ಈಗ ಏನಿದೆ ಅಂದ್ರೆ ಸೇವಾನಿರತ ಪದವೀಧರ ಶಿಕ್ಷಕರು. ಸೇವಾನಿರತ ಪದವೀಧರ ಶಿಕ್ಷಕರು ಯಾರಂತಂದ್ರೆ ಈಗ ನಮಗೆ ನಮ್ಮದೇ ಆದಂಥ ಒಂದು ಅರ್ಹತೆ ಇರುವಂತಹ ಶಿಕ್ಷಕರು. ಈಗ D.Ed B.Ed ಆದವ್ರನ್ನ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು TET ಪಾಸ್ ಆದಮೇಲೆ TET ಪಾಸ್ ಆದಮೇಲೆ CET ಪಾಸ್ ಆಗಬೇಕ್ರಿ. CET ಪಾಸ್ ಆಗಿಂದ ನಾವೇನಪ್ಪ ಅಂತಂದ್ರೆ ನೌಕರಿಗೆ ಅರ್ಹರಾಗ್ತೀವಿ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಏನು CET TET ನೇರ ನೇಮಕಾತಿ ಏನಿದ್ದಲ್ರಿ, ಆ ಸಂದರ್ಭದಲ್ಲಿ ಪದವಿ ಪಡೆದಂಥ ಶಿಕ್ಷಕರಿಗೆ ನಾವು ಈಗ ನಮ್ಮ ಗುತ್ತಿಗೆ ಅಂತ ಹೇಳ್ತೀವ್ರಿ. ನಾವು 1ರಿಂದ 4ನೇ ವರ್ಗದ ತನಕ 5ನೇ ವರ್ಗದ ತನಕ ಏನು ಶಾಲೆಗಳದಾವಲ್ಲ, ಅಲ್ಲಿ 3 ಜನ ಶಿಕ್ಷಕರು ಇರ್ತೀವಿ. ಕೆಲವೊಂದು ಕಡೆ 2 ಇರ್ತಾರೆ, ಕೆಲವೊಂದು ಕಡೆ 1 ಇರ್ತಾರೆ, ಕೆಲವೊಂದು ಕಡೆ 4 ಜನ ಇರ್ತಾರೆ. ಒಟ್ಟು ವಿಷಯವಾರು ಶಿಕ್ಷಕರು ಇರೋದಿಲ್ಲ. ಆ ಸಂದರ್ಭದೊಳಗೆ ನಾವು ಗುತ್ತಿಗೆನೇ ತೊಗೊಂಡ್ಬಿಟ್ಟಿರ್ತೇವೆ ಎಲ್ಲರಿಗೂ. ಅಂದ್ರೆ ಈ ವಿಜ್ಞಾನ ನಾವೇ ಹೇಳ್ತೀವಿ, ಗಣಿತ ನಾವೇ ಹೇಳ್ತೀವಿ, ಇಂಗ್ಲೀಷು ನಾವೇ ಹೇಳ್ತೀವಿ, ಪರಿಸರ ಅಧ್ಯಯನ ನಾವೇ ಹೇಳ್ತೀವಿ, ಎಲ್ಲನೂ ನಾವೇ ಹೇಳ್ತೀವಿ. ಆ ಸಂದರ್ಭದಾಗ ಏನಾಗ್ತದಪ್ಪ ಅಂತಂದ್ರೆ ಎಲ್ಲರೂ ಯಾರು ಅರ್ಹ ಪದವೀಧರ ಶಿಕ್ಷಕರಿದ್ದಾರಲ್ಲ ಅವರಿಗೇನಪ್ಪ ಅಂತಂದ್ರೆ 1ರಿಂದ 7ನೇ ವರ್ಗದವರೆಗೆ ಕಲಿಸ್ಲಿಕ್ಕೆ ಕೊಟ್ಟು ನಮಗೊಂದು ಆರ್ಥಿಕ ಸೌಲಭ್ಯವನ್ನು ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಅವರು ಆರ್ಥಿಕ ಸೌಲಭ್ಯನ ಕೊಡಬೇಕು. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ದೈಹಿಕ ಶಿಕ್ಷಕರು ಅಂತೇಳಿ ಏನು ಕೆಲಸ ಮಾಡ್ತಾ ಇದ್ದಾರಲ್ರಿ, ಅದು ಹೈಸ್ಕೂಲ್ ಪ್ರಮೋಷನ್ ಬಿಟ್ಟು ಅಲ್ಲೇನಪ್ಪ ಅಂತಂದ್ರೆ ಜೂನಿಯರ್ ನಮಗೆ BO ಹಂತದವರೆಗೆ ಅಂದ್ರೆ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಅಂತೇಳಿ ಅದನ್ನು ಕೂಡ ನೇಮಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೇವೆ. ಇನ್ನು ಅತಿ ಹೆಚ್ಚು ಈಗ ನಮ್ಗೆ ಸಮಸ್ಯೆ ಏನಾಗ್ಬಿಟ್ಟದ್ರಿ, ಸ್ಕೂಲ್ನಾಗ ಕೆಲವೊಂದು ಸಮಸ್ಯೆಗಳನ್ನು ಹೇಳಬೇಕಪ್ಪ ಅಂತಂದ್ರೆ ಈಗ ನಮಗೆ ಎಲ್ಲನೂ ಆನ್ಲೈನ್ನಾಗ ಎಂಟ್ರಿ ಮಾಡಬೇಕು. ನಾವು ಮಧ್ಯಾಹ್ನ ಬಿಸಿ ಊಟದ ಹಿಡ್ಕೊಂಡು ಇವತ್ತು ನಮ್ಮ ಹಾಜರಾತಿ ಹಿಡ್ಕೊಂಡು ಎಲ್ಲನೂ ನಾವು ಆನ್ಲೈನ್ನಾಗೆ ಮಾಡ್ಬೇಕ್ರಿ. ಮಕ್ಕಳದು ಅಟೆಂಡೆನ್ಸ್ ಕೂಡ ನಾವು ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು. ಆಮೇಲೆ ಇವು ಏನಾಗ್ಬಿಟ್ಟದ್ರಿ, ಹೆಡ್ ಮಾಸ್ಟರ್ಗೆ ಈ ತರಗತಿಗಳನ್ನು ತಗೊಳ್ಳಾರ್ದೇ ಬರೀ ಇದಕ್ಕಾಗಿನೇ ಏನಪ್ಪ ಅಂತಂದ್ರೆ ನಾವು ವೇಳೆಯನ್ನು ಮೀಸಲು ಇಡಬೇಕಾಗಿದೆ. ಅದನ್ನು ಬಿಟ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನೋಡ್ರಿ, ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾವು ಒಂದು 3 ಕೆಲಸ ಕೊಟ್ಟರೆ ನಾವು ಮಾಡ್ತೀವ್ರಿ. ಯಾವುದಪ್ಪ ಅಂತಂದ್ರೆ ನಮ್ಮ ದೇಶದ ಕೆಲಸ ಎಂಥದಂದ್ರೆ ಈಗ ಜನಗಣತಿ ಬಂದಿದೆ, ಆ ಜನಗಣತಿಯನ್ನು ನಾವು ಮಾಡ್ತೀವಿ. ಚುನಾವಣೆ ಬರ್ತಾ ಇದೆ, ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಗಳನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ಇದನ್ನು ಬಿಟ್ಟು ಈಗ ಏನಾಗ್ಬಿಟ್ಟಿದ್ದೀರಿ, ಎಲ್ಲ ಕೆಲಸವನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಹಿಸ್ತಾ ಇದ್ದಾರೆ. ಇವತ್ತು ಆರ್ಥಿಕ ಗಣಿತ ಆಗಿರ್ಬೋದು, ಇವತ್ತು ಸಾಮಾಜಿಕ ಗಣಿತ ಆಗಿರ್ಬೋದು, ಆರ್ಥಿಕ ಮತ್ತು ಸಾಮಾಜಿಕ ಗಣಿತ ಆಗಿರ್ಬೋದು, ಇವತ್ತು ಜಾತಿ ಗಣಿತ ಆಗಿರ್ಬೋದು, ಇವತ್ತು BLO ನೋಡ್ರಿ, BLOಕ್ಕೆ ಎಲ್ಲರೂ ಒಂದು ಶಾಲೆ ಒಳಗೆ 5 ಜನ ಟೀಚರ್ ಇದ್ದೀವಿ ಅಂದ್ರೆ 4 ಜನರಿಗೆ ಡ್ಯೂಟಿ ಬರ್ತದೆ ರೀ. ಈ 4 ಜನ ನಾವು BLO ಮಾಡಬೇಕು. BLO ಮಾಡಲಿಲ್ಲ ಅಂದ್ರೆ DC ಅವರಿಂದ ನಮಗೇನಪ್ಪ ಅಂತಂದ್ರೆ ನಿಮ್ಮ ಮ್ಯಾಗ ಶಿಸ್ತಿನ ಕ್ರಮ ತಗೋಬಾರ್ದು ಅಂತ ಹೇಳಿಕರಿಂದ
ಮೇಲಾಧಿಕಾರಿಗಳಿಂದ ನಮಗೆ ನೋಟಿಸ್ ಬರ್ತಾವ್ರಿ. ಈಗ ನಾವು ಅದು ಶಾಲೆಯನ್ನ ಮಕ್ಕಳನ್ನ ಪಾಠ ಬೋಧನೆ ಮಾಡಲಾರ್ದೇ ನಾವು ಬರೀ ಇಂಥ ಕೆಲಸನೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಕೆಲಸವನ್ನು ಮಾಡಬೇಕಾಗಿದೆ. ಇದಕ್ಕೆ ನಮ್ಮ ಬೇಡಿಕೆ ಏನದಪ್ಪ ಅಂತಂದ್ರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏನು ನೌಕರಿದ್ದಾರೆ ಇವ್ರನ್ನೆಲ್ಲರೂ ತೊಡಗಿಸ್ಕೋರಿ. ಅವ್ರು ಸಿಗ್ಲಿಲ್ಲಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೂಡ ತಗೋರಿ. ನಾವು ಕೇಳಕ್ಕೆ ಹೋದಾಗ ಸರ್ಕಾರದ ಕೆಲಸ ಇವ್ರು ಮಾಡ್ಬೇಕಂತೇಳಿ ಅಧಿಕಾರಿಗಳು ನಮ್ಮನ್ನೆಲ್ಲ ಉತ್ತರ ಕೊಡ್ತಾರೆ. ಆದ್ರೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಇವತ್ತು ಪ್ರೌಢಶಾಲೆಗಳಲ್ಲಿನೂ ಶಿಕ್ಷಕರಿದ್ದಾರೆ, ಇವತ್ತು ಪ್ರಾಥಮಿಕ ಶಾಲೆಗಳೇನೂ ಇದ್ದಾರೆ. ಅನುದಾನ ರಹಿತ ಬಿಡ್ರಿ, ಅನುದಾನಿತ ಖಾಸಗಿ ಅನುದಾನಿತ ಸರ್ಕಾರ ಪಗಾರ ಕೊಡ್ತದೆ ಅವರಿಗೆ, ಅವ್ರನ್ನೂ ಕೂಡ ಇವ್ರು ಬಳಸ್ಕೊಳ್ಳೋದಿಲ್ಲ, ಅವ್ರನ್ನೂ ಕೂಡ ಬಳಸ್ಕೋಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಇದಕ್ಕೆ BLOನ ಸಂಪೂರ್ಣವಾಗಿ BLOದಿಂದ ನಮಗೆ ಮುಕ್ತಗೊಳಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವೇನಪ್ಪ ಅಂತಂದ್ರೆ ಒತ್ತಡ ಮಾಡ್ತಾ ಇದ್ದೀವ್ರಿ. ತಮ್ಮ ಮೂಲಕ ಇವತ್ತು ಸರ್ಕಾರಕ್ಕೆ ಕೂಡ ಅದನ್ನು ಇದು ಮಾಡ್ತಾ ಇದ್ದೀವಿ. ಈಗೇನಪ್ಪ ಅಂತಂದರೆ ಒಟ್ಟಿನ ಮೇಲೆ ಸುಮಾರು ವರ್ಷಗಳಿಂದ ಈಗ ನಮ್ಮ ಉದಾಹರಣೆಗೆ ನಮ್ಮ ವಿಜಯಪುರ ಗ್ರಾಮೀಣ ತಾಲೂಕು ತಗೊಂಡ್ರೆ 3 ತಾಲೂಕನ್ನು ಒಳಗೊಂಡಿದೆ ರೀ. ಸುಮಾರು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1750 ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತೀವಿ. ಅಂದ್ರೆ ಒಂದು ವಲಯದಲ್ಲಿ ಕನಿಷ್ಠ 500ರಿಂದ 600, ಈಗ ನಗರ ಘಟಕದಾಗ ನೋಡಿದ್ರೆ 500-650 ಜನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಮತ್ತು ಖಾಸಗಿ ಅಂತೂ ಇರ್ತಾವ್ರಿ, ಪ್ರೈವೇಟ್ ಸ್ಕೂಲ್ಗಳು ಇರ್ತಾವೆ. ಇಲ್ಲಿ BO ಕಚೇರಿ ಒಂದದ್ರಿ, ಅದಕ್ಕೆ ಸಿಬ್ಬಂದಿ ಸೇಮ್ ಅದ್ರಿ. ಇನ್ನು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 13 ತಾಲೂಕುಗಳು ಹೊಸವಾಗ್ಯಾವ್ರಿ. 7 ತಾಲೂಕುಗಳು ಹೊಸವಾಗಿ 13 ಅದಾವ್ರಿ ಒಟ್ಟು. ಇವತ್ತು ನಮ್ಮಲ್ಲಿ ತಿಕೋಟ ಬಬಲೇಶ್ವರ ಆಗಿದೆ ರೀ, ಇವತ್ತು ದೇವರಿಪರಿಗೆ ಆಗಿದೆ ರೀ, ಆಲ್ಮೇಲ್ ಆಗಿದೆ ರೀ, ತಾಳಿಕೋಟೆ ಆಗಿದೆ ರೀ, ಚಡ್ಚಣದಲ್ಲಿ BO ಆಫೀಸ್ ಇದೆ ರೀ ಈಗಾಗಲೇ. ಈಗ ಕೋಲಾರ ಆಗಿದೆ ರೀ, ನಿಡಗುಂದಿ ಆಗಿದೆ ರೀ. ಇಲ್ಲಿ ಎಲ್ಲಿ BO ಆಫೀಸ್ಗಳೇ ಇಲ್ಲರಿ. ಈಗ ನಮ್ಮಲ್ಲಿ ನೋಡ್ರಿ ವಿಜಯಪುರ ಗ್ರಾಮೀಣದಾಗ ಎರಡು ತಾಲೂಕು, ಇಷ್ಟು ದಿವಸ ತಾಲೂಕುಗಳು ಎಲ್ಲ ಡಿಪಾರ್ಟ್ಮೆಂಟ್ದವರಲ್ಲೆಲ್ಲ ಇಲಾಖೆ ಕಚೇರಿಗಳು ಚಾಲು ಆಗ್ಯಾವ್ರಲ್ಲಿ. ಆದ್ರೆ ನಮ್ಮಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಗ್ರಾಮೀಣದಾಗಿರೋದು ಒಂದೇ. ಹೀಗಾಗಿ ಅಲ್ಲಿ ಬಹಳಷ್ಟು ಒತ್ತಡ ಆಗಿ ಒಂದೂ ಕೆಲಸ ಶಿಕ್ಷಕರ ಕೆಲಸ ಬಹಳಷ್ಟು ಡಿಲೇ ಆಗಿ ಕೆಲಸ ಆಗ್ತಾ ಇದ್ದಾವ್ರಿ. ಯಾಕಂತಂದ್ರೆ ಅವರು 1750 ಜನ ಪ್ರಾಥಮಿಕ ಶಾಲಾ ಸರ್ಕಾರಿ ಶಿಕ್ಷಕರು, ಸರ್ಕಾರಿ ಪ್ರೌಢ ಅನುದಾನಿತ ಇತರೆ ಎಲ್ಲ ಶಿಕ್ಷಕರಿಗೆ ವ್ಯಾಪ್ತಿ ದೊಡ್ಡದಾಗಿ ಏನಪ್ಪ ಅಂತಂದ್ರೆ ಎಷ್ಟು ಸ್ಟಾಫ್ ಇರಬೇಕಲ್ರಿ ಅಷ್ಟೇ ಸ್ಟಾಫ್ ಅಲ್ಲಿ ಐತಿ. ಅದಕ್ಕೆ ಕೂಡಲೇ ಏನಪ್ಪ ಅಂತಂದ್ರೆ BO ಕಚೇರಿಗಳನ್ನು ಪ್ರಾರಂಭಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಮ್ಮೇಳನದಲ್ಲಿ ಏನಪ್ಪ ಅಂತಂದ್ರೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಹಲವಾರು ಕೆಲಸಗಳನ್ನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯ ಕೆಲಸಗಳನ್ನು ಅಂದ್ರೆ ಬೋಧನೆಯನ್ನು ಬಿಟ್ಟು ಅನ್ಯ ಕೆಲಸಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ಈ BLOದಿಂದ ಮತ್ತು ಈ ಕಂಪ್ಯೂಟರ್ ಕೆಲಸಗಳೇನದಾವಲ್ರಿ, ಈ ಕಂಪ್ಯೂಟರ್ ಕೆಲಸಗಳಿಂದ ನಮ್ಮನ್ನು ಇದು ಮಾಡಿ ಅಲ್ಲಿ ಶಾಲೆಗಳಿಗೆ ಒಬ್ಬರು ಕಂಪ್ಯೂಟರ್ ಪ್ರೋಗ್ರಾಮರನ್ನು ನೇಮಿಸಬೇಕು. ಆಮೇಲೆ ಶೌಚಾಲಯ ಅದ್ರಿ, ಶೌಚಾಲಯ ಭಾಳ ದೊಡ್ಡ ಸಮಸ್ಯೆ ಅದ್ರಿ. ಶೌಚಾಲಯ ಕ್ಲೀನ್ ಮಾಡ್ಬೇಕಂದ್ರೆ ಈ ಶೌಚಾಲಯ ಕ್ಲೀನ್ ಮಾಡ್ಬೇಕು ನಮ್ಮ ಸ್ಕೂಲಲ್ಲಿ ಅಂತಂದರೆ ಹೆಂಗೆ ಮಾಡೋದ್ರಿ? ನಾವು ಟೀಚರೇ ಹೋಗಿ ಅದನ್ನು ಮಾಡಬೇಕಾದಂಥ ಪ್ರಸಂಗ ಬರ್ತದ್ರಿ. ಇಲ್ಲ ಕಾಮನ್ ಆಗಿ ಮಕ್ಕಳನ್ನಂತೂ ತೊಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಮಕ್ಕಳನ್ನು ತೊಗೊಂಡವಪ್ಪ ಅಂತಂದ್ರೆ ನಮ್ಮ ಮೇಲೆ ಸೂಕ್ತ ಕ್ರಮ ಆಗಿಬಿಡ್ತದೆ ರೀ. ಇನ್ನು ಟಾಯ್ಲೆಟ್ ಕ್ಲೀನ್ ಮಾಡಬೇಕಪ್ಪ ಅಂತಂದರೆ ಮತ್ತು ಇವರು ಈ ಒಂದು ಸ್ವಯಂ ಅವ್ರು ಏನು ಗುತ್ತಿಗೆ ಆಧಾರದ ಮೇಲೆ ಗ್ರಾಮ ಪಂಚಾಯತಿಯಿಂದ ಒಬ್ರು ನೇಮಿಸಿದ್ರೆ 3 ದಿವ್ಸಕ್ಕೊಮ್ಮ 4 ದಿವ್ಸಕ್ಕೊಮ್ಮ ಬಂದು ಕ್ಲೀನ್ ಮಾಡಿ ಹೋದ್ರೆ ಭಾಳ ಒಳ್ಳೇದು ಇದು ಆಗ್ತೈತಿ ಅಂಥೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ ರೀ. ತಮ್ಮ ಮುಖಾಂತರ ಹೇಳು ಬಯಸೋದೇನಪ್ಪ ಅಂತಂದ್ರೆ ನಮ್ಮ ಒಂದು ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ. ಇವತ್ತು C&R ರೂಲ್ ಆಗಿರ್ಬೋದು, ಇವತ್ತು HM to ಸೀನಿಯರ್ HM ಪ್ರಮೋಷನ್ ಆಗಿರ್ಬೋದು, ಈಗ AM to HM ಕೊಡಬೇಕಾಗಿದೆ. ಸೇವಾನಿರತ ಪದವೀಧರ ಶಿಕ್ಷಕರಿಗೆ 1 to 7th ಅವರೆಗೆ ಅಂಥೇಳಿ PhD ತೆಗೆದು 1 to 7th 1ರಿಂದ 7ನೇ ವರ್ಗದವರೆಗೆ ಕಲಿಸುವಂಥ ಶಿಕ್ಷಕರಂತ ಹೇಳಿಕೊಟ್ಟಿದ್ದಾರೆ, ಆರ್ಡರ್ ಆಗಿದೆ. ಆದರೆ ಈಗ ನಮಗೆ ಆಗಬೇಕಾಗಿದೆ ಏನಪ್ಪ ಅಂತಂದ್ರೆ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಒಂದು ಹಣಕಾಸಿನ ನೆರವನ್ನು ಅವ್ರು ಒದಗಿಸಿದರೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಒಳ್ಳೆ ಪಾಠ ಬೋಧನೆ ಮಾಡ್ತೀವಿ. ಇನ್ನು ಡಿಮೆರಿಟ್ಸ್ ಏನಪ್ಪ ಅಂತಂದ್ರೆ ಈ BLO ಕೆಲಸದಿಂದ ನಮ್ಮನ್ನು ಮುಕ್ತಿಗೊಳಿಸಬೇಕು. ನಾವು ಚುನಾವಣೆ ಬಂದಾಗ ಮಾಡ್ತೀವಿ. ಆಮೇಲೆ 10 ವರ್ಷಕ್ಕೊಮ್ಮೆ ಬರತಕ್ಕಂಥ ಭಾರತದ ಜನಗಣತಿಯನ್ನು ಕೂಡ ಮಾಡ್ತೀವಿ. ಆದ್ದರಿಂದ ಇವು ಕೆಲವೊಂದು ಕೆಲಸ ಏನಪ್ಪ ಅಂತಂದ್ರೆ ದಿನನಿತ್ಯದ ಕೆಲಸ ಏನಪ್ಪ ಅಂತಿದ್ರೆ ಭಾಳ ಭಾರ ಆಗಿದೆ. ಅದಕ್ಕೆ ದಯವಿಟ್ಟು ಈ ಕೆಲಸಗಳನ್ನು ನಮಗೆ ನಿಯುಕ್ತಿಗೊಳಿಸಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ನಡೆಯಲಿರುವ ಏನು ಕರ್ನಾಟಕ ರಾಜ್ಯದ ಸುಮಾರು 1 ಲಕ್ಷ ಜನ ಶಿಕ್ಷಕರು ನಾವು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೇವೆ. ಸೇರಿ ಈಗೇನು ಕೆಲಸವನ್ನು ನಾವು ಹೇಳಿದ್ದೀವಿ ಅವರಿಗೆ
ನಮ್ಮ ಸರ್ಕಾರದ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಾಗಿರ್ಬೋದು, ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅವರಿಗೆಲ್ಲ ಮನವರಿಕೆ ಮಾಡಿ ಕೆಲವು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವು ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೋಸ್ಕರ ಅವ್ರನ್ನ ಒತ್ತಾಯ ಮಾಡುವ ಸಂಬಂಧ ನಾವು ಬೆಂಗಳೂರಿಗೆ ಅವರಿಗೆ ಮಾಡಿದಂಥ ಕೆಲಸಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ಮುಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ನಾವು ನಾಳಿನ ದಿವಸ ನಾವು ಬೆಂಗಳೂರಿಗೆಲ್ಲ ತೆರಳ್ತಾ ಇದ್ದೇವೆ. ಅದಕ್ಕೆ ಸರ್ಕಾರನೂ ಕೂಡ ಏನಪ್ಪ ಅಂತಂದ್ರೆ ಅನ್ಯ ಕಾರ್ಯದ ನಿಮಿತ್ತ ಓಡಿಯನ್ನು ಮಂಜೂರು ಮಾಡಿದೆ. ಅದಕ್ಕಾಗಿ ತಮಗೆಲ್ಲ ಈ ವಿಷಯನ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಈ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಅಲ್ಲಿ ಭಾಗವಹಿಸ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಮಾನ್ಯ ಚಂದ್ರಶೇಖರ್ ನುಗ್ಲಿ ಅವರು ರಾಜ್ಯಾಧ್ಯಕ್ಷರು, ಅವರು ಭಾಳ ವಿಜಯಪುರ ಜಿಲ್ಲೆಯವರು ಇರುವುದರಿಂದ ಈ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ನಮ್ಮ ಇಷ್ಟೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳನ್ನು ಪೂರೈಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ತಂದು ನಮ್ಮ ಕೆಲಸಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇರತಕ್ಕಂಥ ಭಾರವನ್ನು ಬಿಡಿಸಿ ಶಾಲೆಯಲ್ಲಿನೇ ನಮಗೆ ಗುಣಮಟ್ಟದ ಶಿಕ್ಷಣವನ್ನು ಗುಣಮಟ್ಟದ ಬೋಧನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೆ. 28ಕ್ಕೆ ಸರ್. ಹಾಂ ಸರ್. ಈ ಕಾರ್ಯಕ್ರಮದಲ್ಲಿ ಸರ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು, ಆಮೇಲೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಆಮೇಲೆ ಮಧು ಬಂಗಾರಪ್ಪ ಸಾಹೇಬ್ರವರು, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸಾಹೇಬ್ರವರು, ಎಚ್ ಕೆ ಪಾಟೀಲ್ ಸಾಹೇಬ್ರವರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಲುರಾಮಸ್ವಾಮಿ ಸರ್ ಅವರು, ಮತ್ತು ನಮ್ಮ ಶಿಕ್ಷಕರ ಕಣ್ಮಣಿಗಳು ಪುಟ್ಟಣ್ಣ ಸರ್ ಅವರು MLC ಅವರು, ರಾಮೋಜಿ ಗೌಡರು, ಬೈರುತಿ ಸುರೇಶ್ ಸರ್ ಅವರು, ಆಮೇಲೆ HM ರೇವಣ್ಣ ಸರ್ ಅವರು, ಮತ್ತು ನಮ್ಮ ಇಲಾಖೆಯ PRS ಮೇಡಮ್ ಅವರು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು, ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಮತ್ತು ರಶ್ಮಿ ಮಹೇಶ್ ಮೇಡಮ್ ಅವರು ನಮ್ಮ PRS ಮೇಡಮ್ ಅವರು, ಮತ್ತು ವಿಕಾಸ್ ಸುರಳ್ಕರ್ ಸಾಹೇಬರು ಇಲ್ಲಿ ನಮ್ಮ CS ಅವರು ಇದ್ದವರು ನಮ್ಮ ಕಮಿಷನರ್ ಇದ್ದಾರೆ ಅವರು, ಆಮೇಲೆ ವಿದ್ಯಾಕುಮಾರಿ ಅವರು, ಅನಿತಾ ನಜಾರೆ ಅವರು, ಶಿವರುದ್ರಯ್ಯ ಅವರು, ರಾಜ್ಯ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಶಿವರುದ್ರಯ್ಯ ಅವರು, ಮಾಜಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಗುರಿಕಾರ್ ಸರ್ ಅವರು, ನಾರಾಯಣಸ್ವಾಮಿರವರು, ಇವರು ಭಾಳಷ್ಟು DT ಶ್ರೀನಿವಾಸರವರು, ನಮ್ಮ ಹಿಂದಿನ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದಂಥ K ನಾಗೇಶ್ವರವರು, ಇವರೆಲ್ಲರೂ ಈ ಬರ್ಗೂರು ರಾಮಚಂದ್ರಪ್ಪ ಅವರು, ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾದಂಥ ಬರ್ಗೂರು ರಾಮಚಂದ್ರಪ್ಪ ಅವರು, ಹೀಗೆ ಹಲವಾರು ಶಾಸಕರು, ಸಚಿವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸರ್. ಹಾಂ, ಪರ್ಮಿಷನ್ ಇದೆ ಸರ್. ಆಯ್ತು, ಕೊಟ್ಟಿದ್ದೀರ ಸರ್. ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನೀವು ಒಬ್ಬರು ಕಾರಣಕರ್ತರಿದ್ದೀರಿ. ಯಾಕಂತಂದ್ರೆ ಭಾಳಷ್ಟು ಬೇಡಿಕೆಗಳು ಭಾಳ ಕಾಂಪ್ಲಿಕೇಟೆಡ್ ಇತ್ತು ಸರ್. ಇದು ಯಾವುದು C&R ರೂಲ್ ಅಂದ್ರೆ GPT ಶಿಕ್ಷಕರಂತ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಒಬ್ಬರಿಗೆ ಹೋಗ್ಲಾಡಿಸಿದೆ. ತಮಗೆಲ್ಲರಿಗೆ ಬಂದಿರಿ, ತಮಗೆಲ್ಲರಿಗೆ ಅಭಿನಂದನೆ ಸರ್. ತಾವೇನಪ್ಪ ಅಂತಂದ್ರೆ ದಯವಿಟ್ಟು ಏನದ ಎಲ್ಲ ಇದರಲ್ಲಿ ತಾವು ಮಾಧ್ಯಮದಲ್ಲಿ ಅಲ್ಲಿ ಏನಪ್ಪ, ನೀವು 5-6 ಶಿಕ್ಷಕರು ಅದಾರ, ಅವ್ರು ನಾವೇ GPT ಅವರು ನಾವೇ ಮೇಲಂತ ತಿಳ್ಕೊಂಡು ಅವ್ರು ಇದು ಮಾಡ್ತಾ ಇದ್ರು. ಅದಕ್ಕೆ